ಮಕರ ರಾಶಿ ರಾಶಿಚಕ್ರದಲ್ಲಿ 10ನೆಯ ರಾಶಿಯಾಗಿದೆ. ಮಕರ ರಾಶಿಯವರು ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತಾರೆ. ನನ್ನ ಕಷ್ಟ ಯಾವಾಗ ಮುಗಿಯುತ್ತೋ, ನಾನು ಕೂಡ ಬೇರೆಯವರಂತೆ ಯಾವಾಗ ನಗುತ್ತಾ ಜೀವನ ಮಾಡೋದು, ದೇವರು ನನಗೆ ಯಾವಾಗ ಒಂದು ಒಳ್ಳೆಯ ದಿನ ಕರುಣಿಸುತ್ತಾನೋ ಅಂತ ದೇವರನ್ನು ಯಾವಾಗಲೂ ಶಪಿಸ್ತೀರಿ. ಮಕರ ರಾಶಿಯ ಅಧಿಪತಿ ಶನಿ. ಇದರಿಂದ ನೀವು ಯಾವಾಗಲೂ ನ್ಯಾಯಯುತವಾಗಿಯೇ ಬದುಕಬೇಕು. ಇದೇ ನಿಮ್ಮ ಹಣೆಬರಹ ಅಂತ ಹೇಳಬಹುದು. ಕಷ್ಟಪಟ್ಟು ನ್ಯಾಯಯುತವಾಗಿ ದುಡಿದ ಹಣದಿಂದ ಮಾತ್ರ ನಿಮ್ಮ ಉದ್ಧಾರ ಸಾಧ್ಯ. ಬೇರೆಯವರಿಂದ ವಂಚಿಸಿದ ಹಣ ನಿಮ್ಮ ಕೈಗೆ ಏನಾದರೂ ಬಂದರೆ ಅದು ನೀರಿನಂತೆ ಹರಿದು ಹೋಗುತ್ತದೆ. ಆದರೆ ನಿಮಗನ್ನಿಸಬಹುದು, ಅನ್ಯಾಯ ಮಾಡಿ ದುಡಿದು ಎಷ್ಟೊಂದು ಚೆನ್ನಾಗಿದ್ದಾರೆ, ಎಷ್ಟೊಂದು ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆದರೆ ನಾನೇಕೆ ಹೀಗೆ ಅಂತ. ಆದರೆ ಮಕರ ರಾಶಿಯವರ ಜಾತಕದ ಪ್ರಕಾರ ನ್ಯಾಯಯುತವಾಗಿ ಸಂಪಾದಿಸಿದ ಹಣ ಮಾತ್ರ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ. ಅನ್ಯಾಯ ಮಾರ್ಗದಲ್ಲಿ ದುಡಿದ 1 ರೂಪಾಯಿ ಕೂಡ ನಿಮ್ಮ ಬಳಿಯಲ್ಲಿ ನಿಲ್ಲೋದಿಲ್ಲ. ಮಕರ ರಾಶಿಯವರು ಯಾವಾಗಲೂ ಬುದ್ಧಿವಂತರಾಗಿರ್ತೀರ, ಹಾನೆಸ್ಟ್ ಆಗಿ ಇರ್ತೀರ. ಪ್ರಾಮಾಣಿಕ ಪ್ರಯತ್ನ, ನ್ಯಾಯಯುತವಾದ ಜೀವನ ನಿಮ್ಮದು. ನೀವು ಯಾವಾಗಲೂ ನ್ಯಾಯಯುತವಾಗಿರುವುದರಿಂದ ಕಾನೂನಿನ ಹೋರಾಟಕ್ಕೆ ಸಿಲುಕುವ ಅವಶ್ಯಕತೆ, ಅನಿವಾರ್ಯತೆ ನಿಮಗಿರುವುದಿಲ್ಲ. ನೀವು ಕೋರ್ಟ್, ಪೊಲೀಸ್ ಸ್ಟೇಷನ್, ಕೇಸ್ ಅಂತ ಅಲೆಯುವ ಪ್ರಮೇಯವೇ ಬರೋದಿಲ್ಲ. ಇದರಿಂದ ನೀವು ಯಾವಾಗಲೂ ಗರ್ವದಿಂದ ಹೇಳಬಹುದು, ಅನ್ಯಾಯದ ದುಡ್ಡನ್ನು ನಾನು ಯಾವಾಗಲೂ ಎಂತಹ ಪರಿಸ್ಥಿತಿಯಲ್ಲೂ ತಿಂದಿಲ್ಲ ಅಂತ. ಮಕರ ರಾಶಿಯವರಿಗೆ ತಂದೆ ಕಡೆಯಿಂದ ಸಪೋರ್ಟ್ ತುಂಬಾ ಕಡಿಮೆ ಇರುತ್ತೆ. ಯಾವುದಾದರೊಂದು ಕಾರಣದಿಂದ ತಂದೆಯಿಂದ ದೂರವಾಗಿರ್ತೀರಿ. ಅಂದರೆ ಕಾರಣ ಯಾವುದೇ ಇರ್ಬೋದು. ಜವಾಬ್ದಾರಿ ಇಲ್ಲದ ತಂದೆ ಆಗಿರ್ಬೋದು, ಇಲ್ಲ ತಂದೆಯ ಪ್ರೀತಿ ಸಿಗದೇನೆ ಇರ್ಬೋದು, ಅಥವಾ ತಂದೆ ಕೆಲಸದ ನಿಮಿತ್ತ ದೂರದ ಊರಲ್ಲಿ ನೆಲೆಸಿರ್ಬೋದು, ಇಲ್ಲ ಅನಾರೋಗ್ಯಕ್ಕೆ ತುತ್ತಾಗಿರ್ಬೋದು. ಈ ಕಾರಣದಿಂದ ನೀವು ಹೆಚ್ಚಾಗಿ ತಾಯಿಯ ಆಸರೆನಲ್ಲೇ ಬೆಳಿತೀರ. ಹಾಗಾಗಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಬೇರೆ ರಾಶಿಯವರಿಗೆ ಹೋಲಿಸಿದ್ರೆ ಬೇರೆ ರಾಶಿಯವರು ತಂದೆ ಸಂಪಾದಿಸಿದ ಹಣದಿಂದ ಇಲ್ಲ ಆಸ್ತಿಯಿಂದ ಜೀವನ ನಿರ್ವಹಿಸ್ತಾ ಇರ್ತಾರೆ. ಆದರೆ ಮಕರ ರಾಶಿಯವರು ಸ್ವಂತ ದುಡಿದ ಹಣದಿಂದಲೇ ಜೀವನ ನಡೆಸಬೇಕು. ನಿಮಗೆ ಹೆಣ್ಣು ಕೊಟ್ಟ ಮಾವನಿಂದಲೂ ಯಾವುದೇ ಅನುಕೂಲ ಸಿಗಲ್ಲ. ಜೀವನದಲ್ಲಿ ಆರಾಮ ಅನ್ನೋದೇ ನಿಮಗೆ ಇಲ್ಲ. ಜೀವನದಲ್ಲಿ ಸುಖವನ್ನು ಅನುಭವಿಸುವ ಯೋಗ ನಿಮಗೆ ಇಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಲ. ಕೆಲವು ಮಕರ ರಾಶಿಯವರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂದರೆ ಅದನ್ನು ಅನುಭವಿಸಿದ ಅವರಿಗೆ ಮಾತ್ರ ಗೊತ್ತು. ನೋಡುವವರಿಗೆ ಚಂದವಾಗಿ ಕಾಣುವ ನಿಮ್ಮ ಜೀವನ ನೀವು ಒಳಗೊಳಗೆ ಕೊರಗಿ ನರಕಯಾತನೆ ಅನುಭವಿಸ್ತಾ ಇರ್ತೀರ. ಪಕ್ಕಾ ಸ್ವಾಭಿಮಾನಿಯಾಗಿರುವ ನೀವು ನಿಮ್ಮ ಕಷ್ಟ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡಲ್ಲ. ಫೀಲಿಂಗ್ ಪ್ರೈವೇಟ್ ಆಗಿ ಇರಲಿ ಅನ್ನೋದೇ ನಿಮ್ಮ ನಿಲುವು. ಆದರೆ ದೇವರು ಯಾವುದಾದರೊಂದು ರೂಪದಲ್ಲಿ ನಿಮ್ಮ ಕೈ ಹಿಡಿದಿರ್ತಾನೆ ಎಂಬುದನ್ನು ನೀವು ಮರಿಬೇಡಿ. ಕಷ್ಟದ ಜೊತೆಗೆ ನಿಮಗೆ ದೇವರ ಸಹಾಯ ಕೂಡ ಖಂಡಿತ ಇರುತ್ತೆ. ಮಕರ ರಾಶಿಯವರು ಒಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ನೀವು ಅಂದುಕೊಂಡಂಥ ಫಲಿತಾಂಶ ನಿಮಗೆ ಸಿಗೋದೇ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಫಲಿತಾಂಶ 0 ಆಗಿದ್ದು ಇದೆ. ಇದೆಲ್ಲ ನಿಮಗೆ ಅಭ್ಯಾಸನೂ ಆಗಿರುತ್ತೆ. ನೀವು ಎಷ್ಟು ಸ್ವಾಭಿಮಾನಿ ಅಂದರೆ ಯಾರ ಬಳಿಯೂ ಕೂಡ ಕೈ ಚಾಚದೆ ಬದುಕಬೇಕು ಅನ್ನೋದು ನಿಮ್ಮ ಆಸೆಯಾಗಿರುತ್ತೆ. ಹಾಗೆಯೇ ಜೀವಿಸ್ತೀರಿ ಕೂಡ. ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನೋದೇ ನಿಮ್ಮ ಗುರಿಯಾಗಿರುತ್ತೆ. ಜೀವನದಲ್ಲಿ ನೀವು ಪಡುವ ಕಷ್ಟಗಳಿಂದ ಎಷ್ಟೋ ಸಲ ಏನು ಕರ್ಮ ಮಾಡಿ ಈ ಜಗತ್ತಿನಲ್ಲಿ ಹುಟ್ಟಿದ್ದೇನೋ ಅಂತ ಹಲವು ಬಾರಿ ನಿಮಗೆ ಅನಿಸಿದ್ದೂ ಇದೆ. ನೀವು ಎಲ್ಲರಿಗೂ ಸಹಾಯ ಮಾಡುತ್ತೀರಿ. ಕಷ್ಟ ಅಂತ ನಿಮ್ಮ ಮುಂದೆ ಯಾರಾದರೂ ಬಂದರೆ ನಿಮ್ಮ ಮನ ಕರಗುತ್ತೆ, ಭಾವುಕರಾಗ್ತೀರ. ಅವರ ಕಷ್ಟ ನಿಮ್ಮ ಕಷ್ಟವೇನೋ ಅನ್ನೋ ಮಟ್ಟಿಗೆ ಮರಗ್ತೀರ. ಅವರಿಗೆ ನಿಮ್ಮ ಕೈಲಾದಷ್ಟು ಅಥವಾ ಕೈಗೆ ಮೀರಿದ ಸಹಾಯ ಕೂಡ ಮಾಡ್ತೀರ. ಈ ರೀತಿಯ ಗುಣಗಳು ನಿಮ್ಮನ್ನು ಮುಂದೆ ಒಂದು ಒಳ್ಳೆಯ ಹಂತಕ್ಕೆ ನಿಲ್ಲಿಸುತ್ತೆ. ಖಂಡಿತ ದೇವರ ಲೆಕ್ಕಾಚಾರದಲ್ಲಿ ನಿಮಗೆ ಯಾವತ್ತೂ ಮೋಸ ಆಗಲ್ಲ. ಬೇರೆಯವರಿಗೆ ಸಹಾಯ ಮಾಡಲು ನೀವು ಹೇಗೆ ಮುಂದೆ ಹೋಗುತ್ತೀರೋ ನಿಮ್ಮ ವಿಷಯದಲ್ಲಿ ಅದೆಲ್ಲವೂ ಉಲ್ಟಾ ಆಗುತ್ತೆ. ಕಷ್ಟದ ಪರಿಸ್ಥಿತಿಯಲ್ಲಿ ಬೇರೆಯವರು ನಿಮಗೆ ಸಹಾಯ ಮಾಡುವುದಿರಲಿ, ಸ್ವತಃ ನಿಮ್ಮವರೇ ನಿಮಗೆ ಸಹಾಯ ಮಾಡಲು ಮುಂದೆ ಬರಲ್ಲ. ಇಂತಹ ಅನೇಕ ಸಮಸ್ಯೆ ಜೀವನದಲ್ಲಿ ನಡೆಯುತ್ತೆ. ಜೀವನದಲ್ಲಿ ಒಬ್ಬಂಟಿಯಾಗಿ ಹೋರಾಡಬೇಕಾಗತ್ತೆ.
ನಿಮ್ಮಿಂದ ಸಹಾಯ ತೆಗೆದುಕೊಂಡವರು ಯಾವುದೇ ಕಾರಣಕ್ಕೂ ನಿಮಗೆ ಸಹಾಯ ಮಾಡಲ್ಲ. ಹಾಗಾಗಿ ಜೀವನದಲ್ಲಿ ಒಂಟಿ ಸಲಗದಂತೆ ಕಷ್ಟಗಳನ್ನು ಎದುರಿಸಿ ಜೀವನದ ಹೋರಾಟ ಮಾಡಬೇಕಾಗುತ್ತೆ. ಇದರಿಂದ ನೀವು ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳುತ್ತೀರಿ. ನೀವು ಹಳ್ಳಿಯಲ್ಲೇ ಹುಟ್ಟಿರಲಿ, ಸಿಟಿಯಲ್ಲೇ ಹುಟ್ಟಿರಲಿ, ವಿದ್ಯಾವಂತರಾಗಿರಲಿ, ಅವಿದ್ಯಾವಂತರಾಗಿರಲಿ, ಸಿರಿವಂತರಾಗಿರಲಿ ಅಥವಾ ಬಡವರೇ ಆಗಿರಲಿ, ಅಥವಾ ಪುರುಷನೇ ಆಗಿರಲಿ, ಸ್ತ್ರೀ ಆಗಿರಲಿ, ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಹುಡುಕಬೇಕು. ಒಬ್ಬಂಟಿಯಾಗಿ ಹೋರಾಡಬೇಕು. ಮಕರ ರಾಶಿಯವರು ಯಾವಾಗಲೂ ಯೋಚಿಸೋದು ನನಗೆ ಯಾವಾಗ ಸುಖ ಬರುತ್ತೆ ಅಂತ. ಏನೇ ಆಗಿರಲಿ ಅದು ಸಮಯಕ್ಕೆ ಸರಿಯಾಗಿ ಯಾವುದು ಕೂಡ ಆಗ್ತಾ ಇರಲ್ಲ, ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇರಲ್ಲ. ನೀವು ತುಂಬ ಇಷ್ಟಪಡುವ ವ್ಯಕ್ತಿಗಳು ದೂರವಾಗ್ತಾರೆ. ಹತ್ತಿರ ಇದ್ದರೂ ಕೂಡ ಎಮೋಷನಲಿ ಅಟ್ಯಾಚ್ಮೆಂಟ್ ಇರಲ್ಲ. ಕೆಲವೊಮ್ಮೆ ಬೇರೆಯವರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಸುಖವನ್ನು ನೀವು ಕಂಡುಕೊಳ್ತಾ ಇರ್ತೀರ. ಏನೇ ಇರಲಿ ಸ್ವಾಭಿಮಾನಿಯಾಗಿ, ಒಬ್ಬಂಟಿಯಾಗಿ, ಯಾರ ಅಂಗಿನಲ್ಲೂ ಇರದೆ ಏನೇ ಬಂದರೂ ಒಂಟಿ ಸಲಗದಂತೆ ಹೋರಾಡುವ ನಿಮ್ಮ ಗುಣಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.